ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್. ಸೊ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ನಿಮ್ಮ ಪ್ರೀತಿಯ ಲಾಂಗ್ ಟರ್ಮ್ ಅಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಪಾರ್ಟ್ನರ್ ಮೇಲೆ ಸೊ ಒಂದು ಏನು ಫೀಲ್ ಇಟ್ಕೊಂಡಿದ್ದೀರಾ, ಸೊ ಏನಾಗ್ತಾ ಇದೆ ನಿಮ್ಮಿಬ್ಬರ ನಡುವೆ. ಸೊ ಇದು ಒಂದು ಟೆಂಪ್ರರಿ ಫೇಸಾ ಇಲ್ಲಾಂದ್ರೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ತಗೊಳ್ತಾರಾ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸೊ ಇಂದು ಈ ರೀಡಿಂಗ್ ಖಂಡಿತ ಇದೊಂದು ಲವ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ ನ ಟ್ರೂ ಎಮೋಷನ್ಸ್ ಇರ್ಬೋದು, ಇಂಟೆನ್ಷನ್ಸ್ ಇರ್ಬೋದು, ಇಲ್ಲ ಫ್ಯೂಚರ್ ಅಲ್ಲಿ ಅವರು ನಿಮ್ಮ ಜೊತೆ ಹೇಗೆ ಇರ್ತಾರೆ ಕನೆಕ್ಷನ್ ಅಲ್ಲಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಸೊ ಇಲ್ಲಿ ಕನೆಕ್ಷನ್ ಅಲ್ಲಿ ಟೆಂಪ್ರರಿ ಆರ್ ಲಾಂಗ್ ಟರ್ಮ್ ಅಲ್ಲಿ ಇರ್ತಾರ ಅಂತ ಟಾಪಿಕ್ ನ ಕವರ್ ಮಾಡೋಣ. ಅದ್ರ ಜೊತೆ ಇಂಟೆನ್ಷನ್ಸ್ ಏನಿರುತ್ತೆ, ಅವರ ಎಮೋಷನ್ಸ್ ಏನಾಗಿರುತ್ತೆ, ಸೊ ಈ ರಿಲೇಶನ್ಶಿಪ್ ಅಲ್ಲಿ ಅವರು ಏನು ನೆಕ್ಸ್ಟ್ ಆಕ್ಷನ್ ತಗೊಳ್ತಾರೆ, ಅವ್ರಿಗೆ ಎನರ್ಜಿ ಸ್ಪಿರಿಟ್ ಏನನ್ನು ಹೇಳುತ್ತೆ ಅನ್ನೋದನ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ಸಂಪರ್ಕದಲ್ಲಿ ಇದ್ದೇ ಇರ್ಲಿ. ಸೊ ನಿಮ್ಮ ಪ್ರೀತಿಯಲ್ಲಿ ಇರೋದು ಇದು ಒಂದು ಕ್ಷಣ, ಸ್ವಲ್ಪ ದಿನ ಮಾತ್ರ ಇರೋದಾ, ಇಲ್ಲಾಂದ್ರೆ ಒಂದು ಲಾಂಗ್ ಟರ್ಮ್, ಒಂದು ದೊಡ್ಡ ಹಂತಕ್ಕೆ ತಗೊಂಡು ಹೋಗುತ್ತಾ ನಿಮ್ಮ ಪ್ರೀತಿ, ಅವರ ಭಾವನೆಗಳು ಏನು, ಮತ್ತೆ ಇದರಲ್ಲಿ ಡಿವೈನ್ ಎನರ್ಜಿ ನಮ್ಗೆ ಏನ್ ಮೆಸೇಜ್ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ಸ್ವೀಕರಿಸಿ ರೀಡಿಂಗ್ ನ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ದಯವಿಟ್ಟು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಸೊ ನೀವು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ 3 ಟೈಮ್ಸ್ ಖುಷಿಯಾಗಿ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಒಂದು ರಿಲೇಶನ್ಶಿಪ್ ರೀಡಿಂಗ್ ಆಗಿರುತ್ತೆ. ಸೊ ದಯವಿಟ್ಟು ರಿಲೇಶನ್ಶಿಪ್ ಅಲ್ಲಿ ಯಾರಿದ್ದಾರೋ ಅವರಿಗಾಗಿ ಉಪಯೋಗ ಆಗುತ್ತೆ. ಸೊ ಮೊದಲಿಗೆ ನೋಡ್ತಾ ಇರ್ಬೋದು ನೀವು, ಸ್ಟ್ರೆಂತ್ ಕಾರ್ಡ್ ಬಂದಿದೆ, ಸೆಕೆಂಡ್ ಕಾರ್ಡ್ ಈಸ್ ಆಫ್ ವಾಂಡ್ಸ್ ಬಂದಿದೆ, ಜಸ್ಟಿಸ್ ಬಂದಿದೆ, ಸೊ ನೈಟ್ ಆಫ್ ಪೆಂಟಾಕಲ್ಸ್ and judgment. Okay, so let's rearrange and start the reading. ಸೊ ಮೊದಲಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಒಂದು ಡಾಮಿನೇಟೆಡ್ ಕಂಟ್ರೋಲ್ ಲವ್ ಅಂತ ಹೇಳ್ಬೋದು, ತುಂಬಾ ಡೀಪ್ ಎಮೋಷನಲ್ ಬಾಂಡ್ ಇದೆ ಅಂತ ಹೇಳ್ಬೋದು. ಸೊ ಪೇಷನ್ಸ್ ಅಂಡ್ ಲವ್ ಬಗ್ಗೆ ನಾವು ಇಲ್ಲಿ ಚೆಕ್ ಮಾಡೋಣ. ನಿಮ್ಮ ಕನೆಕ್ಷನ್ ಅಲ್ಲಿ ಪರ್ಸನ್ ತುಂಬಾ ಶಾಲೋ ಆಗಿದ್ದಾರೆ. ಸೊ ಒಂದು ಎಮೋಷನಲ್ ಸ್ಟ್ರೆಂತ್ ನ ಬಿಲ್ಡ್ ಮಾಡ್ಕೊಂತಾ ಇದ್ದಾರೆ. ಎಂಟ್ರೆನ್ಸ್ ಆಗಿರ್ಬೋದು, ಇಲ್ಲ ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಈ ಕಾರ್ಡ್ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ನಿಮ್ಗೆ ಏನ್ ತೋರಿಸ್ತಾ ಇದೆ ಅಂದ್ರೆ, ನೋ ಮ್ಯಾಟರ್ ನೀವು ಏನೇ ಮಾಡ್ಲಿ, ಏನೇ ಮಾಡದೇ ಇರ್ಲಿ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನ ಫೇಸ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಇಂದ. ಸೊ ನಿಮ್ಮ ಪಾರ್ಟ್ನರ್ ಕೂಡ ಅಪ್ಸ್ ಅಂಡ್ ಡೌನ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟೇ ಸಂತೋಷವಾಗಿ ಇದಾರೆ ನೀವು ಅಂತ ಅನ್ಕೊಂಡು ಕೂಡ ಅವರು ಸಂತೋಷದಲ್ಲಿ ಇದ್ರು ತುಂಬಾ ಕುಗ್ಗೋಗಿದ್ದಾರೆ. ಆದ್ರಿಂದ ಎಮೋಷನಲ್ ಸ್ಟ್ರೆಂತ್ ಅನ್ನ ಅವರು ಪಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರ ಮಧ್ಯೆ ತುಂಬಾನೇ ಬಾಂಡ್ ಟುಗೆದರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಹೋಲ್ಡ್ ಮಾಡ್ತಾ ಇದೆ ಇನ್ನ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪ್ರೀತಿ ಇವ್ರಿಗಾಗಿ ಮೀಸಲಾಗಿರ್ತೀನಿ, ನಾನು ಅವರಿಗಾಗಿ ಬದುಕ್ತೀನಿ ಅಂತ ಇದ್ರೆ, ಸೊ ಖಂಡಿತ ಅದೊಂದೇ ಸ್ಟ್ರೆಂತ್ ಆಗಿ ನಿಂತಿದೆ ಅಂತ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ ಇಲ್ಲಿ ತುಂಬಾನೇ ನಿಮ್ಮ ಮೇಲೆ ಪೇಷನ್ಸ್ ಆಗಿರ್ಬೋದು, ಇನ್ನರ್ ಗ್ರೇಸ್ ಆಗಿರ್ಬೋದು, ಎಮೋಷನಲ್ ಮೆಚುರಿಟಿ ಆಗಿರ್ಬೋದು, ಎಲ್ಲವನ್ನು ಟೆಸ್ಟ್ ಮಾಡಿದ್ದಾರೆ. ಎಲ್ಲ ಬೌಂಡ್ರೀಸ್ ನ ಸೆಟ್ ಮಾಡಿ ನೋಡಿದ್ದಾರೆ. ಡಿಸ್ಟೆನ್ಸ್ ಅಲ್ಲಿ ಇದ್ರು ಕೂಡ ಅವರು ನಿಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದು ಒಂದು ಎನರ್ಜಿ ಬಂದು ಏನಂತ ಅಂದ್ರೆ, ತುಂಬಾ ಲೈಕ್ ಡೌನ್ ಸೈಡ್ ಬೀಳೋ ಅಂತ ಎನರ್ಜಿ ಏನಿಲ್ಲ ಅವ್ರಿಗೆ ಇವಾಗ ಸದ್ಯಕ್ಕೆ. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಸೆಲ್ಫ್ ಕಂಟ್ರೋಲ್ ಇದೆ ಸ್ವಲ್ಪ ನಿಮ್ಮ ಪಾರ್ಟ್ನರ್ಗೆ. ಸೊ ಅವರು ಯಾವುದೋ ಒಂದು ಇನ್ಸ್ಟೆಂಟ್ ಆಗಿ ಗ್ರಾಟಿಫಿಕೇಶನ್ ತೋರಿಸ್ಕೊಂಡು ನಿಮ್ಮ ಹತ್ರ ಬರ್ತಾರೆ, ಆ ಎಮೋಷನಲ್ ಬಾಂಡ್ ನ ಸ್ಟ್ರಾಂಗ್ ಮಾಡ್ಕೊಂಡು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಅವರ ಫೀಲಿಂಗ್ ಏನಾಗಿದೆ ಇವತ್ತಿನ ದಿನದಲ್ಲಿ ಅವರಿಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ನೀವು ಒಂದು ರೇರ್ ಆಗಿ ಸಿಕ್ಕಿರುವಂತ ವ್ಯಕ್ತಿ, ಪರ್ಸನ್ ಆಗಿರ್ತೀರಾ ಅವರ ಜೀವನದಲ್ಲಿ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಸೊ ಅವರ ಜೀವನದಲ್ಲಿ, ಅವರ ಕನೆಕ್ಷನ್ ಅಲ್ಲಿ ಒಂದು ಶಾಂತಿ, ಒಂದು ಎಮೋಷನಲ್ ಗ್ರೌಂಡಿಂಗ್ ನ ನೀವು ಹೊಂದಿದ್ದೀರಾ ಅನ್ನೋದು ಅವರು ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರ ಮಧ್ಯೆ ವೈಬ್ ಈ ಟೆಂಪರರಿ ವೈಬ್ಸ್ ಇಲ್ಲ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ವೈಬ್ ಅಂತ ನೋಡೋದಾದ್ರೆ, ಇದು ಒಂದು ಲಾಂಗ್ ಟರ್ಮ್ ಗೆ ತುಂಬಾ ಪೊಟೆನ್ಶಿಯಲ್ ಇದೆ, ಇದು ಟೆಂಪರರಿ ಆಗೋದಿಲ್ಲ. ಸೊ ಇಲ್ಲಿ ತುಂಬಾನೇ ಪೇಷನ್ಸ್, ಎಮೋಷನಲ್ ಗ್ರೋತ್ ಬೇಕಾಗಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಸೆಕೆಂಡ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ. ಸೊ ಪ್ಯಾಷನ್ ಏನಿದೆ, ಅವರು
ತುಂಬಾನೇ ನಿಮ್ಮ ಮೇಲೆ ಎಗ್ನೈಟ್ ಆಗ್ತಾರಾ, ಇಲ್ಲಾಂದ್ರೆ ನ್ಯೂ ಬಿಗಿನಿಂಗ್ ಮಾಡ್ತಾರಾ ಇಷ್ಟು ದಿವಸ ಸ್ಪಾರ್ಕ್ ನ ನೋಡಿ ಅಂತ ಅನ್ನೋದಾದ್ರೆ, ಇಲ್ಲಿ ಏಸ್ ಆಫ್ ವಾಂಡ್ಸ್ ನಿಮಗೆ ಒಂದು ಸ್ಪಾರ್ಕ್ ನ ತಂದು ಕೊಡುತ್ತೆ ಈ ಕನೆಕ್ಷನ್ ಅಲ್ಲಿ ಅಂತ ತಿಳಿಸ್ತಾ ಇದೆ. ಸೊ ಇಲ್ಲಿ ನೀವು ಇವಾಗ ತುಂಬಾ ಕೋಲ್ಡ್ ಆಗಿರೋದು, ತುಂಬಾ ಮಂಜುಗಟ್ಟಿರೋ ವಾತಾವರಣ, ನಾನು ಇಲ್ಲೇ ಸ್ಟಕ್ ಆಗ್ಬಿಟ್ಟಿದೀನಿ ಅನ್ನೋ ತರ ನೀವು ಫೀಲ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ ಪರ್ಸನ್ ತುಂಬಾ ಫೈರ್ ಆಗಿ ಮತ್ತೆ ನಿಮ್ ಹತ್ರ ಬರ್ತಾರೆ, ತುಂಬಾ ರಿಲೀವ್ ಮಾಡ್ಕೊಂಡು ಪ್ಯಾಷನ್ ಅಲ್ಲಿ, ಎಕ್ಸೈಟ್ಮೆಂಟ್ ಅಲ್ಲಿ, ಡಿಸೈರ್ ಇಟ್ಕೊಂಡು ನಿಮ್ಮ ಜೊತೆ ಕನೆಕ್ಷನ್ ಆಗ್ಬೇಕು ಮತ್ತೆ ಅಂತ ಅವರಲ್ಲೂ ಆಸೆ ಇದೆ. ಆ ಇಮ್ಯಾಜಿನೇಷನ್ ಮಾಡ್ಕೊಂತಾ ಇದಾರೆ. ಸೊ ಥಿಂಗ್ಸ್ ವರ್ಕ್ ಆಗ್ತಾ ಇಲ್ಲ ಫ್ರೆಶ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಮ ಜೊತೆ. ಬಟ್ ಇಲ್ಲಿ ಪಾಸ್ಟ್ ಏನು ನೀವು ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲ ಏನೋ ಒಂದು ಇಷ್ಟ ಇಲ್ದೇನೆ ದೂರ ಸರಿದಿರ್ಬೋದು, ಅದನ್ನ ರಿಪೀಟ್ ಮಾಡ್ದೇನೆ ಏನೋ ಹೊಸದಾಗಿ ಎನರ್ಜಿನ ಆಕ್ಟಿವೇಟ್ ಮಾಡ್ಕೊಂಡು ತುಂಬಾ ಪ್ರಾಮಾಣಿಕತೆಯಿಂದ ನಿಮ್ಮ ಜೊತೆ ಇರ್ಬೇಕು ಅನ್ನೋದು ಅವರ ಯೋಚನೆ ಆಗಿರುತ್ತೆ. ಸೊ ಇಲ್ಲಿ ಬರೀ ಪ್ಯಾಷನ್ ಮಾತ್ರ ಅಲ್ಲ, ಅದ್ರ ಜೊತೆ ಅವರು ಒಂದು ಪಾಯಿಂಟ್ ಅಲ್ಲಿ ತುಂಬಾ ಯೋಚನೆ ಮಾಡಿ ಈ ಜರ್ನಿ ಅಲ್ಲಿ ನಾನು ನಿಮ್ಮ ಜೊತೆ ಮಾತ್ರ ಕಳಿತೀನಿ ಅನ್ನೋದು ಅವರ ಇಚ್ಛೆ ಆಗಿರುತ್ತೆ. ಸೊ ಅವರು ನಿಮ್ಮನ್ನ ರೀಚ್ ಆಗ್ತಾರೆ ಅಥವಾ ಎಕ್ಸ್‌ಪ್ರೆಸ್ ಮಾಡ್ತಾರೆ ಅತಿ ಶೀಘ್ರದಲ್ಲಿ. ಒಂದು ಬೆಸ್ಟ್ ಟೈಮಿಂಗ್ ಅಲ್ಲಿ ನೀವು ಏನ್ ಅನ್ಕೊಂಡಿದ್ದೀರೋ ಅದು ಅವರ ಮೂಲಕ ವ್ಯಕ್ತಪಡಿಸ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಫೀಲಿಂಗ್ಸ್ ಅಂತ ನೋಡೋದಾದ್ರೆ ನಾವು ಈ ಸೆಕೆಂಡ್ ಕಾರ್ಡ್ ಅಲ್ಲಿ, ಸೊ ಫೀಲಿಂಗ್ ಬಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ. ಸೊ ಡಿಸೈರ್ ಇದೆ, ಅವ್ರಿಗೆ ಆಸೆ ಇದೆ ಮತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ರಿಯೂನಿಯನ್ ಆಗ್ಬೇಕು ಅಂತ. ಇಂಟೆನ್ಷನ್ ಏನ್ ಇಟ್ಕೊಂಡಿದ್ದಾರೆ ಅನ್ನೋದಾದ್ರೆ, ಇಲ್ಲಿ ಅವರು ಹೊಸದಾಗಿ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ನಿಮ್ಮ ಜೊತೆ. ಇಷ್ಟು ದಿನ ಕಳೆದಂತ ಕ್ಷಣಗಳಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದೀರಾ. ಸೊ ಅದನ್ನ ತುಂಬಾ ಕಾಶಿಯಸ್ ಆಗಿ ತಲೆಯಲ್ಲಿ ಯೋಚನೆ ಮಾಡಿ ಮತ್ತೆ ಅದೇ ತರ ತಪ್ಪುಗಳನ್ನು ಮಾಡದೆ ನಾನು ಒಂದು ಹೊಸ ಬಿಗಿನಿಂಗ್ ಮಾಡ್ಬೇಕು ಅಂತ ಅವರು ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಥರ್ಡ್ ಕಾರ್ಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಸ್ಟಿಸ್ ಕಾರ್ಡ್ ಬಂದಿದೆ. ಸೊ ಈ ಜಸ್ಟಿಸ್ ಕಾರ್ಡ್ ಅಲ್ಲಿ ಏನನ್ನ ಅವ್ರಿಗೆ ಬೇಕಾಗಿದೆ, ಸೊ ಏನನ್ನ ಅವರು ಸರಿ ಮಾಡ್ಕೊಳ್ತಾರೆ ಅನ್ನೋ ಪ್ರಶ್ನೆಯಲ್ಲಿ ನಾವು ಈ ಟಾಪಿಕ್ ನ ತಗೊಂಡಿದೀವಿ. ಸೊ ಇಲ್ಲಿ ತುಂಬಾ ಅಕೌಂಟಬಿಲಿಟಿ ತಗೊಳ್ತಾರೆ, ತುಂಬಾ ಜವಾಬ್ದಾರಿ ತಗೊಳ್ತಾರೆ, ತುಂಬಾ ಪ್ರಾಮಾಣಿಕತೆಯಿಂದ ಇರ್ತಾರೆ, ಎಲ್ಲಾ ಕರ್ಮದ ಬ್ಯಾಲೆನ್ಸ್ ನ ಮಾಡ್ತಾರೆ. ಇಲ್ಲಿ ಇಷ್ಟು ದಿವಸ ಏನಾದ್ರೂ ಅವರು ಒಂದು ತುಂಬಾನೇ ಹಿಂದೆ ಮುಂದೆ ಮಾಡೋದು, ಲೈಕ್ ಅವರ ಜೀವನದಲ್ಲಿ ಬೇರೆ ಪ್ರಿಯಾರಿಟಿ ಕೊಡೋದು, ನಿಮ್ಮನ್ನ ಪ್ರಿಯಾರಿಟಿ ಕೊಡದೇನೆ ಅನ್ಫೇರ್ನೆಸ್ ನ ಮಾಡ್ತಾ ಇದ್ರು, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತಿತ್ತು ಅಥವಾ ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು. ನಿಮ್ಮ ಪರ್ಸನ್ ಇವಾಗ ರಿಯಲೈಸ್ ಮಾಡ್ಕೊಂಡಿದ್ದಾರೆ. ಸೊ ನೀವು ತುಂಬಾ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ನೀವು ಫಸ್ಟ್ ಬರ್ತೀರಾ. ಸೊ ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ಪರ್ಸನಾಲಿಟಿ ಏನು ಅನ್ನೋದು ಅವರಿಗೆ ಅರ್ಥ ಆಗಿದೆ. ಸೊ ಇಲ್ಲಿ ಅವರು ನಿಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು, ಕ್ಲಾರಿಟಿಯಿಂದ ಮುಂದೆ ಸತ್ಯದ ದಾರಿಯಲ್ಲಿ ನಾನು ನಿಮ್ಮ ಜೊತೆ ಮುಂದೆ ಹೆಜ್ಜೆ ಹಾಕ್ಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ರೆ. ಇಲ್ಲಿ ಜಸ್ಟಿಸ್ ಎನರ್ಜಿ, ನಿಮ್ಮ ಪರ್ಸನ್ ಬರೀ ನಿಮ್ಮನ್ನ ಎಮೋಷನಲಿ ಥಿಂಕ್ ಮಾಡ್ತಾ ಇಲ್ಲ, ಲಾಜಿಕಲ್ ಆಗಿ ಮೆಚೂರ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅವರು ತುಂಬಾ ಫೇರ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ, ಮ್ಯೂಚುವಲ್ ರೆಸ್ಪೆಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಜಸ್ಟಿಸ್ ಕಾರ್ಡ್ ಅಲ್ಲಿ ನಾವು ಅವರು ಏನು ಎಲ್ಲಾನು ರೈಟ್ ಆಗಿ ಮಾಡ್ತಾರ ಮುಂದಕ್ಕೆ ಅಂತ ಕೇಳೋದಾದ್ರೆ, ಸೊ ಫೀಲಿಂಗ್ ಅವ್ರಿಗೆ ಖಂಡಿತ ಅವರು ಶಾಂತ ರೀತಿಯಲ್ಲಿ, ಒಂದು ಹಾನೆಸ್ಟಿ ಪ್ರಾಮಾಣಿಕ ರೀತಿಯಲ್ಲಿ ಸೊ ಅವ್ರನ್ನ ಅವರು ಪ್ರೂವ್ ಮಾಡ್ಕೋಬೇಕು ನಾನು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿರೋ ವೈಬ್ ನೋಡಿದ್ರೆ, ಈ ಜಸ್ಟಿಸ್ ಅಲ್ಲಿ ನೋಡೋದಾದ್ರೆ ಅವರು ಲಾಂಗ್ ಟರ್ಮ್ ಬಗ್ಗೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಎನರ್ಜಿಗೋಸ್ಕರ ಅವರು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಫೋರ್ತ್ ಕಾರ್ಡ್ ನೋಡ್ತಾ ಇರ್ಬೋದು, ಕಿಂಗ್ ಆಫ್ ನೈಟ್ ಆಫ್ ಪೆನಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ಅವರು ಸ್ಲೋ ಆಗಿದ್ದಾರೆ ಬಟ್ ಸ್ಟಡಿ ಪ್ರೋಗ್ರೆಸ್ ಅಲ್ಲಿ ಇದ್ದಾರೆ. ಇಲ್ಲಿ ಎನರ್ಜೀಸ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ, ಅವರನ್ನ ಅವರು ಚೇಂಜ್ ಮಾಡ್ಕೊಂಡು ನಿಮ್ಮ ಹತ್ರ ಬರೋದಕ್ಕೆ ದಾರಿ ಆಗ್ತಾ ಇದೆ. ಸೊ ಇಲ್ಲಿ ನೈಟ್ ಆಫ್ ಪೆನಟಿಕಲ್ಸ್ ಅವರಿಗೆ ಒಂದು ಸ್ವಲ್ಪ ಸಮಯ ಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಅವರು ನಿಮಗೆ ಕಮಿಟ್ ಕೊಡೋದಕ್ಕಿಂತ ಮುಂಚೆ ಅವರು ಮೀನ್ ಮಾಡ್ಕೊಳ್ತಾರೆ, ಖಂಡಿತ ಅವರನ್ನ ಅವರು ರೆಡಿ ಮಾಡ್ಕೊಂಡು ಬರ್ತಾರೆ, ಒಂದು ಸ್ಟೆಬಿಲಿಟಿನ ತಗೊಂಡ್ ಬರ್ತಾರೆ. ಏನಕ್ಕಂದ್ರೆ ಜೀವನ ಅಂದ್ರೆ ಒಂದು ಗೇಮ್ ಅಲ್ಲ, ಸೊ ಜಸ್ಟ್ ವಿನ್ ಫೇಲ್ ಅಂತ ಮಾಡಿ ಹೋಗೋದಿಕ್ಕೆ. ಸೊ ಅವರು ಪ್ರಿಪೇರ್ ಆಗಿ, ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿ, ಸ್ಲೋ ಮೂಮೆಂಟ್ ಆದ್ರೂ ಕೂಡ ಸೀರಿಯಸ್ ಇಂಟೆನ್ಷನ್ ನ ಇಟ್ಕೊಂಡು ಅವರು ಬರ್ತಾರೆ. ಸದ್ಯದ ಮಟ್ಟಿಗೆ ಎಕ್ಸ್‌ಪ್ರೆಸ್ ಮಾಡ್ದೇನೆ ಇರ್ಬೋದು, ಬಟ್ ಎಲ್ಲವನ್ನು ರೈಟ್ ವೇ ಅಲ್ಲಿ ಮಾಡ್ತೀನಿ ಅನ್ನೋದು ಅವರ ವ್ಯಕ್ತಿತ್ವ ಆಗಿರುತ್ತೆ, ಅವರ ಫೀಲಿಂಗ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ
ಪೇಶನ್ಸ್ ಬೇಕು, ಕನ್ಸಿಸ್ಟೆಂಟ್ ಎಫರ್ಟ್ಸ್ ನ ಕೂಡ ಅವರು ಆಗ್ತಾ ಇದ್ದಾರೆ. ಬಟ್ ನಿಮ್ಗೆ ಕಾಣ್ದೇನೆ ಇರ್ಬೋದು, ಬಟ್ ಲಾಂಗ್ ಟರ್ಮ್ ರನ್ ಅಲ್ಲಿ ಅವರು ಖಂಡಿತ ಅದನ್ನ ಎಕ್ಸ್‌ಪ್ರೆಸ್ ಮಾಡ್ತಾರೆ. ಇಲ್ಲಿ ಅವರ ಆಕ್ಷನ್ ಎನರ್ಜಿ ಚೇಂಜ್ ಆಗ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಸ್ಟೆಪ್ಸ್ ನ ತಗೊಳ್ತಾ ಇದ್ದಾರೆ. ನಿಮ್ಮ ಜೊತೆ ರೀಕನೆಕ್ಟ್ ಆಗೋದಾಗಿರ್ಬೋದು, ಇಲ್ಲ ಕಮಿಟ್ಮೆಂಟ್ ಕೊಡೋದಕ್ಕಾಗಿರ್ಬೋದು. ಸೊ ಖಂಡಿತ ವರ್ಕ್ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ನಿಮಗೆ ಕಾಣಿಸ್ದೇನೆ ಇರ್ಬೋದು, ಬಟ್ ಖಂಡಿತ ಅದು ನಿಮಗೆ ಆ ಗೊತ್ತಾಗುತ್ತೆ. ನಿಮ್ಮ ವಾಸ್ತವದಲ್ಲಿ ನಿಮಗೆ ಅರಿವು ಮೂಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಜಡ್ಜ್ಮೆಂಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಖಂಡಿತ ಅವರು ಇಷ್ಟು ಮಾಡಿರೋ ತಪ್ಪುಗಳು, ಇಷ್ಟು ಇವಾಗ ಏನಕ್ಕೆ ಅವರು ಸಡನ್ ಆಗಿ ನಾನ್ ಕರೆಕ್ಟ್, ನಾನ್ ಯಾಕೆ ಚೇಂಜ್ ಆಗ್ಬೇಕು ಅಂತ ಯಾವಾಗ್ಲೂ ಅವರು ನಾನ್ ಮಾಡಿದ್ದೇ ಸರಿ, ನಾನ್ ಹೆಂಗ್ ನಡ್ಕೊಂತಾ ಇದೀನೋ ಅದೇ ಸರಿ ಅಂತಿದ್ದವರು ಯಾಕೆ ಇಷ್ಟು ಎನರ್ಜೀಸ್ ಅಲ್ಲಿ ಚೇಂಜ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಖಂಡಿತ ಇಲ್ಲಿ ಜಡ್ಜ್ಮೆಂಟ್ ಗೆ ಅವರು ಒಳಗೋಗಿದ್ದಾರೆ, ರಿಯಲೈಸೇಷನ್ ಗೆ ಒಳಗೋಗಿದ್ದಾರೆ, ಸೆಕೆಂಡ್ ಚಾನ್ಸಸ್ ಗೋಸ್ಕರ ಒಳಗೋಗಿದ್ದಾರೆ. ಅವ್ರ ಮನ್ಸಲ್ಲಿ ಅವ್ರನ್ನೇ ಅವರು ಫೈಟ್ ಮಾಡ್ತಾ ಇದ್ದಾರೆ. ಅವರನ್ನ ಅವರು ಚೇಂಜ್ ಮಾಡ್ಕೊಳ್ಳೋದಕ್ಕೆ ವೇಕಪ್ ಕಾಲ್ ಮಾಡ್ಕೊಂತಾ ಇದ್ದಾರೆ. ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ಮೆಸೇಜ್ ಬರ್ತಾ ಇದೆ. ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಅವರಿಗೆ ಆಗ್ತಾ ಇದೆ. ಸೊ ಇಲ್ಲಿ ಅವರು ಟೆಂಪ್ರರಿ ಆಗಿರ್ಬೋದು, ಇಲ್ಲ ರೀಪ್ಲೇಸಬಲ್ ಆಗ್ದೇನೆ ಇರುವಂತ ಪರ್ಸನ್ ನೀವು ಅನ್ನೋದಷ್ಟು ರಿಯಲೈಸ್ ಆಗಿದೆ. ಸೊ ಇಲ್ಲಿ ಒಂದು ಒಳ್ಳೆ ಟೈಮ್ಗೋಸ್ಕರ ರಿಫ್ಲೆಕ್ಟ್ ಮಾಡೋದಕ್ಕೋಸ್ಕರ ಪಾಸ್ಟ್ ಚಾಯ್ಸಸ್ ಏನ್ ಅವ್ರು ಮಾಡಿದ್ರು, ಅದನ್ನೆಲ್ಲನೂ ತಪ್ಪುಗಳನ್ನ ಏನ್ ಮಾಡಿದ್ರು ಎಲ್ಲವನ್ನು ನಾನು ಕರೆಕ್ಟ್ ಮಾಡ್ತೀನಿ, ಎಲ್ಲವನ್ನು ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು ಸೊ ಇಲ್ಲಿ ಅವರು ಲವ್ ಮತ್ತೆ ಕ್ಲಾರಿಟಿನ, ಪರ್ಪಸ್ ನ ಖಂಡಿತ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ರೀಕನ್ಸಿಲೇಷನ್ ಆಗಿರ್ಬೋದು, ನ್ಯೂ ಬಿಗಿನಿಂಗ್ ಆಗಿರ್ಬೋದು, ಸೊ ತುಂಬಾ ವರ್ಕ್ ಆಗ್ತಾ ಇದೆ. ಅವರು ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಕನೆಕ್ಷನ್ ಅಲ್ಲಿ ಒಂದು ರೀಬರ್ತ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅವ್ರಿಗೆ ಖಂಡಿತ ವೇಟ್ ಮಾಡ್ತಾ ಇರಿ. ಸೊ ನಿಮ್ಮ ಪರ್ಸನ್ ಡಿಸಿಷನ್ ನ ತಗೊಂಡು ಒಂದು ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓವರ್ ಆಲ್ ಔಟ್ಕಮ್ ಆಫ್ ದಿಸ್ ಎನರ್ಜಿ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಸ್ಟೆಲ್ ಕಾರ್ಡ್ ತುಂಬಾ ಎಮೋಷನಲ್ ಡೆಪ್ತ್ ಅಂಡ್ ಮ್ಯೂಚುವಲ್ ರೆಸ್ಪೆಕ್ಟ್ ನ ತೋರಿಸ್ತಾ ಇದೆ. ಸೊ ಇಲ್ಲಿ ಏಸ್ ಆಫ್ ವಾನ್ಸ್ ಬಂದು ನ್ಯೂ ಸ್ಪಾರ್ಕ್, ಇಲ್ಲ ನ್ಯೂ ಬಿಗಿನಿಂಗ್, ಇಲ್ಲಾಂದ್ರೆ ಏನೋ ಒಂದು ಪ್ಯಾಷನ್ ಇಟ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳ್ತಾ ಇದಾರೆ. ಜಸ್ಟಿಸ್ ಇಲ್ಲಿ ನೋಡ್ಬೋದು ನೀವು, ನಿಮ್ಗೆ ಜಸ್ಟಿಸ್ ಸಿಗುತ್ತಾ ಅಂತ ಕೇಳೋದಾದ್ರೆ ಖಂಡಿತ ಟ್ರೂತ್, ಬ್ಯಾಲೆನ್ಸ್, ಕಾರ್ಮಿಕ್ ಹೀಲಿಂಗ್ ನಿಮ್ಮ ಪಾರ್ಟ್ನರ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ನೋಡ್ತಾ ಇರ್ಬೋದು, ಸ್ಲೋ ಇರ್ಬೋದು ಬಟ್ ಸ್ಟೇಬಲ್ ಗ್ರೋತ್ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಡ್ಜ್ಮೆಂಟ್ ಕಾರ್ಡ್ ಇಲ್ಲಿ ನೀವು ನೋಡಿರ್ಬೋದು, ಒಂದು ನಿಮ್ಮ ಪರ್ಸನ್ ಗೆ ರಿಯಲೈಸೇಷನ್ ಆಗುತ್ತೆ. ಖಂಡಿತ ಪಾಸಿಬಿಲಿಟಿ ಇದೆ ರಿಯೂನಿಯನ್ ಆಗೋದಕ್ಕೆ, ರೀಕನೆಕ್ಟ್ ಆಗೋದಕ್ಕೆ. ನಿಮ್ಮ ಪರ್ಸನ್ ಎನರ್ಜಿ ಎವಾಲ್ವ್ ಆಗ್ತಾ ಇದೆ. ಒಂದು ಪ್ಯಾಷನ್, ರಿಯಲೈಸೇಷನ್, ಲಾಂಗ್ ಟರ್ಮ್ ಸ್ಟೆಬಿಲಿಟಿಗೋಸ್ಕರ. ಸೊ ನೀವು ಇಲ್ಲಿ ತುಂಬಾನೇ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ. ಒಂದು ಕಾಮ್ನೆಸ್ ಆಗಿ ನೀವು ಇರ್ಬೇಕಾಗಿದೆ. ಸೊ ನಿಮ್ಮ ವರ್ತ್ ಏನು ಅಂತ ನೀವು ತಿಳ್ಕೊಳ್ಳಿ. ಸೊ ಫೈಟ್ ಮಾಡಿ, ನಿಮ್ಮದು ನಿಮ್ಮ ಸೆಲ್ಫ್ ಗೋಸ್ಕರ ನೀವು ಫೈಟ್ ಮಾಡಿ. ಸೊ ಬಟ್ ಸೊ ಸ್ವಲ್ಪ ನಿಮ್ಮ ಪೇಸ್ ಲೋ ಇರ್ಲಿ, ನಿಮ್ಮ ಇಂಟೆನ್ಷನ್ಸ್ ಕರೆಕ್ಟ್ ಆಗಿದೆ, ಸೀರಿಯಸ್ ಆಗಿ ಇದ್ದೀರಾ. ಬಟ್ ಈ ಕಾರ್ಡ್ಸ್ ಎಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಫೌಂಡೇಶನ್ ಫಾರ್ ಲಾಂಗ್ ಟರ್ಮ್ ಅಂತ. ನಿಮ್ಮ ಬಾಂಡ್, ನಿಮ್ಮ ಕನೆಕ್ಷನ್ ಅಲ್ಲಿ ಬಾಂಡ್ ಏನಿದೆಯೋ ಅದು ಒಂದು ಸತ್ಯದ ದಾರಿಯಲ್ಲಿ ಇದೆ, ಒಂದು ಎಮೋಷನಲ್ ಮೆಚುರಿಟಿನ ತಗೊಳುತ್ತೆ. ಸೊ ಯಾರೆಲ್ಲ ನೀವು ಈ ರೀಡಿಂಗ್ ನ ಒಂದು ನಿಮ್ಮ ಸಿಚುವೇಶನ್ ಅಲ್ಲಿ ಟೆಂಪ್ರರಿನ, ಲಾಂಗ್ ಟರ್ಮ್ ನಮ್ಮ ಕನೆಕ್ಷನ್ ಅಂತ ನೋಡ್ತಾ ಇದ್ದೀರೋ, ಸೊ ಅವರಿಗೆ ಈ ರೀಡಿಂಗ್ ಇಂದ ಒಂದು ಮೆಸೇಜ್ ಏನು ಅಂದ್ರೆ, ನಿಮ್ಮ ಕನೆಕ್ಷನ್ ಲಾಂಗ್ ಟರ್ಮ್ ಗೆ ತಗೊಂಡೋಗುತ್ತೆ. ಸೊ ಲಾಂಗ್ ಟರ್ಮ್ ಗೆ ತಗೊಂಡೋಗುತ್ತೆ ಅಂತ ಅಂದ್ರೆ ಮಾತ್ರ ಇಮಿಡಿಯೇಟ್ ಆಗಿ ತಗೊಂಡೋಗುತ್ತೆ ಅಂತ ಕೇಳ್ಬೇಡಿ. ಸೊ ಇಲ್ಲಿ ತುಂಬಾ ಪೇಶನ್ಸ್ ಬೇಕು, ತುಂಬಾ ಎಫರ್ಟ್ಸ್ ಬೇಕು. ಎಷ್ಟು ನೀವು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಕನೆಕ್ಷನ್ ಗ್ರೋ ಆಗುತ್ತೆ ಅಂತ ಹೇಳ್ತಾ, ಈ ರೀಡಿಂಗ್ ಕನೆಕ್ಟ್ ಆದ್ರೆ ಮಾತ್ರ, ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಸೊ ಯಾರಿಗೆ ಆಗಲ್ವೋ ಈ ರೀಡಿಂಗ್ ನ ಇಲ್ಲಿಗೆ ಬಿಟ್ಬಿಡಿ. ರೆಸನೇಟ್ ಆದವ್ರಿಗೆ ಎಸ್ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.